ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂತಹ ಅಂದರೆ ಡಬಲ್ ಸ್ಟೆಪ್ನಲ್ಲಿ ಹಾಕುವಂತಹ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚು ಬೇಕು ಅಂದರೆ ನೀವು ಕುಚ್ಚನ್ನ ಹಾಕೋಬೋದು. ನೋಡಿ, ಇಲ್ಲಿ ಸ್ವಲ್ಪ ನಂದು ಸ್ಕಿಪ್ ಆಗಿಬಿಟ್ಟಿದೆ, ಅಂದರೆ ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ನಾನು ದಾರ ತೊಗೊಂಡಿರೋದು ಕಮಲ್ ಕಡಾಯಿ ದಾರ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ 4 ಚೈನ್ ಹಾಕಿದ್ದೀನಿ. ಇದೆಲ್ಲ ಡಬಲ್ ಕ್ರೋಶೆಟ್ ಅಷ್ಟೇ, ಏನಿಲ್ಲ. ನಾನು ನೆಕ್ಸ್ಟ್ ಹಾಕುವಾಗ ನಿಮಗೆ ತೋರಿಸ್ತೀನಿ, ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ. ಇದನ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ನಾನು ಏನು ತೋರಿಸ್ತೀನಲ್ಲ, ನೆಕ್ಸ್ಟ್ ತೋರಿಸುವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. 4 ಚೈನ್ ಹಾಕಿಬಿಟ್ಟು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ, ಒಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿಬಿಟ್ಟು ಇವಾಗ ನೋಡಿ ಒಂದು 6 ಚೈನ್ ಅಷ್ಟು ದೂರಕ್ಕೆ ಇದನ್ನು ನಾವು ಲಾಕ್ ಮಾಡ್ತೀನಿ. ಇಷ್ಟಕ್ಕೆ ನೋಡ್ತಾ ಇರ್ಬೋದು, ಇಲ್ಲೊಂದು 6 ಚೈನ್ ಅಷ್ಟು ದೂರಕ್ಕೆ ನಾನು ಇದನ್ನು ಲಾಕ್ ಮಾಡ್ತೀನಿ. ಇಲ್ಲಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಈ ಥರ ನಾನು 3 ದಾರದಿಂದ ಹೊರಗಡೆ ಬರ್ತೀನಿ. ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಡಬಲ್ ಕ್ರೋಶೆಟ್ ಅಲ್ಲ, ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಬಂದಿದ್ದೀನಿ. ಇಲ್ಲಿ ಫಸ್ಟಿಂದನೂ ಅಷ್ಟೇ ನಾನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು 4 ಚೈನ್ ಹಾಕಿ ಮತ್ತೆ ಒಂದು ಬೀಡು ಮತ್ತೆ 4 ಚೈನು ಮತ್ತು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡೋಗಿದ್ದೀನಿ. ಇಲ್ಲಿ ಒಂದು 7 ರಿಂದ 8 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಹಾಕಿಬಿಟ್ಟು ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರನೇ ಬೇಸ್ ಲೈನ್, ಅಂದರೆ ನಾನು ಫಸ್ಟಿಂದ ಹಾಕ್ಕೊಂಡು ಬಂದಿರೋದು ಇದೇ ಥರನೇ ಲಾಕ್ ಅಂತ ತಿಳ್ಕೊಳ್ರಿ. ಅಲ್ಲಿಂದ ಈ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನೋಡ್ಬೋದು, ಒಂದು 6 ರಿಂದ 7 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ನಾನು ದಾರನ ಕಟ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಫಸ್ಟಿಂದನೂ ಅಷ್ಟೇ ಅದೇ ಥರನೇ ಹಾಕಿರೋದು. ಈ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಈಗ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಇದನ್ನು ಸಹ ಕಮಲ್ ಕಡಾಯಿ ದಾರದಿಂದನೇ ನಾನು ಹಾಕ್ತಾ ಇರೋದು. ದಾರನ ತೊಗೊಂಡು ಬಂದು ಒಂದು ಸರಿ ಲಾಕ್ ಮಾಡಬೇಕು. ಲಾಕ್ ಆಯಿತು. ಪ್ರತಿಯೊಂದು ಏನು ಹಾಫ್ ಡಬಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮೇಲೆಲ್ಲ ಒಂದೊಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಹೋಗ್ಬೇಕು. ಅಂದರೆ ಲಾಕ್ ಅಂತ ಆದ್ರೂ ಹೇಳ್ಬೋದು, ಸಿಂಗಲ್ ಕ್ರೋಶೆಟ್ಗಳನ್ನಂತಾದರೂ ಹೇಳ್ಬೋದು. ನೋಡಿ, ಪ್ರತಿಯೊಂದು ಹೋಲ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಿ. ಬೇಸ್ ಲೈನ್ ಏನಿದೆ ಅಲ್ಲ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಇಲ್ಲಿ ನೀವು ಬೇಕು ಅಂದರೆ ಕುಚ್ಚಬೇಕಂದ್ರೆ ನಾನು ಇಲ್ಲೇನು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತಿದ್ದೀನಲ್ಲ, ಒಂದು ಸರಿ ಲಾಕ್ ಆದಮೇಲೆ ಒಂದು 4 ಚೈನ್ ಹಾಕಿಬಿಟ್ಟು ಲಾಸ್ಟ್ನೇ ಕಂಬದ ಮೇಲೆ ಲಾಕ್ ಮಾಡಿ. ಈ ಥರ ಇಲ್ಲಿ ಬೇಕಂದರೆ ಕುಚ್ಚು ಕಟ್ಕೋಬೋದು ನೀವು. ಆವಾಗ 4 ಚೈನ್ ಹಾಕಿದಾಗ ನೆಕ್ಸ್ಟ್ 4 ಚೈನ್ ಒಳಗಡೆಗೆ ಸಿಂಗಲ್ ಕ್ರೋಶೆಟ್ 1 ಹಾಕಿದೆ, 2, 3, 4 ಸಿಂಗಲ್ ಕ್ರೋಶೆಟ್. 4 ಚೈನ್ ಒಳಗಡೆಗೆ 4 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 5 ಹಾಕ್ಬೋದು. 5 ಕರೆಕ್ಟಾಗಿ ಹಿಡಿಯುತ್ತೆ. ಇವಾಗ ನೋಡಿ, ಬೀಡನ್ನ ಲಾಕ್ ಮಾಡಿದ್ವಲ್ಲ, ಬೀಡ್ ಹಿಂದ್ಗಡೆ ದಾರ ಇದೆ. ಇವಾಗ 2 ಚೈನ್ ಹಾಕ್ತೀನಿ. ಸಾರಿ ಬೇಡ, ಇವಾಗ ಈ ಏನು ಬೀಡ್ ಹಿಂದ್ಗಡೆ ದಾರ ಇದೆಯಲ್ಲ ಅದ್ರ ಒಳಗಡೆಗೆ ಒಂದು ಲಾಕ್ ಮಾಡ್ತೀನಿ ನಾನು. ಫಸ್ಟಿಗೆ ಸೂಜಿನ ಆ ದಾರದೊಳಗಡೆ ತೂರಿಸ್ಬಿಟ್ಟು, ಫಸ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆಮೇಲೆ ಲೂಸ್ ಆಗುತ್ತೆ, ಕ್ಲೀನಾಗಿ ಹಾಕ್ಬೋದು. ಲಾಕ್ ಆದಮೇಲೆ 1 ಚೈನು 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೊಗೋಬೇಕು. ಆ ಏನು ಲಾಕ್ ದಾರ ಇದೆಯಲ್ಲ ಅದರೊಳಗೆ ಕಂಬ ಹಾಕ್ತಾಯಿದ್ದೀನಿ. ಕಂಬ ಹಾಕಿಬಿಟ್ಟು ಡಬಲ್ ಕ್ರೋಶೆಟ್ ಹಾಕಿ 3 ಚೈನ್ ಹಾಕಿಬಿಟ್ಟು 2 ಚೈನು ಮತ್ತು ಕಂಬ ಐತಲ್ಲ ಅದೆರಡರ ಮಧ್ಯದಲ್ಲಿ ಪಿಕೋಟ್. ನಿಮಗೆ ಗೊತ್ತಿದೆ ಈ ಥರ ಹಾಕೋದು ಪಿಕೋಟ್ನ. ಆ ಥರನೇ ನಾನಿಲ್ಲಿ ಫಸ್ಟಿಗೆ 2 ಸರಿ ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಿಬಿಟ್ಟು ಅದಾದ ನಂತರ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೋಟ್ ಮಾಡ್ತೀನಿ. ನೋಡಿ, ಇಲ್ಲಿ ಇದೆಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೋಟ್. ಅದಾದ ನಂತರ ಇವಾಗ ಮತ್ತೆ ಸೂಜಿ ಮೇಲೆ 2 ಸರಿ ಇವೆರಡು ಮಾತ್ರ ಮಾಮೂಲಿ ಕಂಬ ತೊಗೊಂಡಿದ್ದೆ. ಇದನ್ನು ಮಾತ್ರ ಟ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟ್ರಿಬಲ್ ಕ್ರೋಶೆ ಯಾಕಂದರೆ ಸ್ವಲ್ಪ ಲೆಂತಿಯಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ ಹಾಕ್ತೀನಿ, ಮತ್ತು ಲಾಕ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಳ್ತೀನಿ. ಇವಾಗ ಜಸ್ಟ್ ಒಂದೇ ಸರಿ ತೊಗೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಕಂಬ ಹಾಕ್ತೀನಿ. ಹಾಕ್ಬಿಟ್ಟು, ಯಾಕಂದರೆ ಈ ಕಡೆಗಿಂದ ರೈಟ್ ಸೈಡ್ ಹಾಕುವಾಗ 2 ಕಂಬಗಳನ್ನ ಹಾಕಿದ್ವಲ್ಲ ಅದೇ ಥರನೇ ಇಲ್ಲಿನೂ ಸಹ 2 ಕಂಬಗಳು ಬರಬೇಕು ಮತ್ತು 2 ಚೈನ್ ಬರುತ್ತೆ. ಇವಾಗ ನೋಡಿ, ಇಲ್ಲಿ ಪಿಕೋಟ್ ಹಾಕ್ತೀನಲ್ಲ, ಪಿಕೋಟ್ ಹಾಕಿದ ಮೇಲೆ 2 ಚೈನ್ ಹಾಕಬೇಕು. 1, 2 ಚೈನ್ ಹಾಕಿಬಿಟ್ಟು ಅದೇ ಬೀಡ್ಸ್ ದಾರದ ಹಿಂದ್ಗಡೆಗೆ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ 4 ಚೈನ್ ಒಳಗಡೆಗೆ ಡೈರೆಕ್ಟಾಗಿ 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು.
ನಾನು ಈ ಕಡೆಗೆ 5 ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದೇ ಥರನೇ ಇಲ್ಲೂ ಸಹ 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಹಾಕಿ ಆ ಏನು 4 ಚೈನ್ ಇತ್ತಲ್ಲ ಅದು ಫುಲ್ಲು ಕಂಪ್ಲೀಟ್ ಕವರ್ ಆಗುತ್ತೆ ಈ ಥರ. ಇವಾಗ ನೆಕ್ಸ್ಟು ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮೇಲೆ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಲಾಕ್ ಮಾಡಿ, ಅಥವಾ ಇಲ್ಲಿ ನಾನು ಜಸ್ಟ್ ಒಂದು ಲಾಕ್ ಆದಮೇಲೆ ನೀವು 4 ಚೈನ್ ಹಾಕ್ಬಿಟ್ಟು ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೋದು. ನೋಡಿ ಸ್ಟಿಫಾಗಿರುತ್ತೆ ಡಿಸೈನ್ ಬಂದು. ನಾನು ಇದನ್ನೇ ಸಿಲ್ಕ್ ಥ್ರೆಡ್ನಲ್ಲಿನೂ ಹಾಕಿ ನಿಮಗೆ ತೋರಿಸ್ತೀನಿ. ಇದು ಕಮಲ್ ಕಡಾಯಿ ದಾರದಲ್ಲಿ ಹಾಕಿರೋದು. ನೋಡಿ ಇಲ್ಲಿ ನಾನು ಸಿಂಗಲ್ ಕ್ರೋಶೆಟ್ ಹಾಕ್ತಿದ್ದೀನಲ್ಲ ಅದನ್ನು ಸ್ಕಿಪ್ ಮಾಡಿ 4 ಚೈನ್ ಅಥವಾ 5 ಚೈನ್ ಹಾಕಿಬಿಟ್ಟು ನೀವು ಮಧ್ಯದಲ್ಲಿ ಕುಚ್ಚು ಕಟ್ಬೋದು. ಆ ಥರನೂ ನಾನು ಹಾಕಿ ತೋರಿಸ್ತೀನಿ, ಯಾಕಂದರೆ ಒಬ್ರೊಬ್ರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾನು ಹಾಕುವಾಗ ಅದನ್ನು ಸಹ ಹಾಕಿ ತೋರಿಸ್ತೀನಿ. ನೋಡಿ ಇಲ್ಲಿ 4 ಚೈನ್ ಇರೋ ಕಡೆಗೆ 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ ಬೀಡ್ ಹಿಂದ್ಗಡೆಗೆ 1 ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಹಾಕಿಬಿಟ್ಟು 2 ಚೈನ್ ಹಾಕ್ತೀನಿ. 1 2 ಚೈನ್ ಹಾಕ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು ಪಿಕೌಟ್ ಮಾಡ್ತೀನಿ. ಯಾವ ಥರ ಫಸ್ಟ್ನೇ ಆರ್ಚ್ ಮಾಡಿದ್ನಲ್ಲ ಅದೇ ಥರನೇ ಇದನ್ನು ಸಹ ಸೇಮ್ ಅದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. 2 ಸರಿ ಮಾತ್ರ ಕಂಬ ಹಾಕಬೇಕು. 3ನೇ ಸರಿ ಹಾಕುವಾಗ ಅಲ್ಲಿ ಟ್ರಿಬಲ್ ಕ್ರೋಶೆನ ಹಾಕಬೇಕು. ನೋಡಿ 2 ಕಂಬ ಆಯಿತು. 1 2 3 ಚೈನು ಮತ್ತು ಪಿಕೌಟ್. ಇವಾಗ ಟ್ರಿಬಲ್ ಕ್ರೋಶೆ ಹಾಕಬೇಕು. ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 2ರಿಂದ ಲೂಪಿಂದ ಒಂದು ಸರಿ, 2 ಲೂಪಿಂದ ಒಂದು ಸರಿ ಮತ್ತು 2 ಲೂಪಿಂದ ಒಂದು ಸರಿ ಬಂದಮೇಲೆ 3 ಚೈನ್ ಹಾಕಬೇಕು, ಪಿಕೌಟ್ ಮಾಡಬೇಕು. ಇದೇ ಥರನೇ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಆದಷ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾವುದಾದ್ರೂ ಡೌಟ್ಸ್ ಇದ್ದರೆ ಬೀಡ್ಸ್ ಬಗ್ಗೆ ಆದಷ್ಟು ಡಾರ್ಕ್ ಹೆವಿ ಗೋಲ್ಡ್ ಥರ ಬರುತ್ತಲ್ಲ ಆ ಥರ ಬೀಡ್ಸ್ನ ತೊಗೋಬೇಡಿ, ಬೇಗನೆ ಕಲರ್ ಹೋಗುತ್ತೆ. ಆದಷ್ಟು ಮ್ಯಾಟ್ ಫಿನಿಷಿಂಗ್ನಲ್ಲಿ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಬಾಳಿಕೆನೂ ಬರುತ್ತೆ. ಇಲ್ಲ ಅಂದರೆ ಬ್ರೈಡಲ್ ಸ್ಯಾರೀಸ್ಗೆಲ್ಲ ಹಾಕುವಾಗ ಆದಷ್ಟು ನೀವು ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿ. ತುಂಬ ಕಾಸ್ಟ್ ಇರೋಂಥ ಸೀರೆ ತೊಗೊಂಡಿರ್ತಾರಲ್ಲ ಅವರಿಗೆ ಗೋಲ್ಡ್ ಬೇಡ, ಆದಷ್ಟು ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿ ಅಥವಾ ಮ್ಯಾಟ್ ಫಿನಿಷಿಂಗ್ ಬೀಡ್ಸ್ ತೊಗೊಳ್ಳಿ, ಸ್ವಲ್ಪ ಬಾಳಿಕೆ ಬರುತ್ತೆ ಅಂತ ಹೇಳಿ ನೀವು ಹಾಕ್ಕೊಡಿ. ಯಾಕಂದರೆ ಅವ್ರಿಗೂ ಗೊತ್ತಿರೋದಿಲ್ಲ, ಕಲರ್ ಹೋಗ್ಬಿಡ್ತಂದರೆ ಬೇಗನೆ ಕಲರ್ ಹೋಗ್ಬಿಡ್ತು ಅಂತಂದು ಕಂಪ್ಲೇಂಟ್ ಬರೋದಕ್ಕಿಂತ ಒಂದು ಸರಿ ತಿಳಿಸ್ಬಿಟ್ಟು ಆಮೇಲೆ ಹಾಕೋದ್ರಿಂದ ನಮಗೂ ಒಂದು ಇದು ಇರುತ್ತೆ, ಚೆನ್ನಾಗಿ ಅನಿಸುತ್ತೆ, ಅವ್ರಿಗೂ ಬಿಡು ಹೇಳಿದ್ರಲ್ಲ ಅನ್ನೋದು ಇರುತ್ತೆ. ಹಾಗಾಗಿ ಆದಷ್ಟು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿಬಿಟ್ಟು ಹಾಕ್ಕೊಡಿ. ಅವರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ, ನೀವು ಹೇಳಬೇಕಾಗತ್ತೆ ಈ ಥರ ಅಂತ. ಗೋಲ್ಡ್ ಬೀಡೆಲ್ಲ ಆದಷ್ಟು ಬೇಗನೆ ಕಲರ್ ಹೋಗ್ಬಿಡುತ್ತೆ. ರೇಷ್ಮೆ ಸೀರೆನ ವಾಶ್ ಮಾಡಲ್ಲ, ಬಟ್ ಯಾವಾಗಾದರೂ ಗಾಳಿಗೆ ಆದಾಗ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕ್ರಿಸ್ಟಲ್ ಬೀಡ್ಸ್ನ ಹಾಕಿ ಕೊಡ್ಬೋದು. ನೋಡಿ ಇದನ್ನು ನಾನು ಪ್ರೀವಿಯಸ್ ವಿಡಿಯೋಲಿ ಹಾಕಿ ತೋರಿಸಿದ್ದೀನಿ. ಅದೇ ಥರದನ್ನೇ ನಾನಿಲ್ಲಿ ಇವಾಗ ಬೀಡ್ಸ್ ಇಲ್ಲದೆ ಹಾಕಿರೋದಂತ ತೋರಿಸಿರೋದು, ವಿತ್ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಇದಕ್ಕೂ ಅದಕ್ಕೂ ಸೇಮ್, ಬಟ್ ಎಲ್ಲ ಮೆಥಡ್ ಒಂದೇ. ನಾನಿಲ್ಲಿ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಇಲ್ಲಿ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ. ಈ ವಿಡಿಯೋನ ನಾನು ಪ್ರೀವಿಯಸ್ನಲ್ಲಿ ಶೇರ್ ಮಾಡಿದ್ದೀನಿ ಮತ್ತು ಕುಚ್ಚನ್ನು ಸಹ ಕಾಟಿದ್ದೀನಿ. ಇಲ್ಲಿ ಕುಚ್ಚಿಲ್ಲ ಅಷ್ಟೇ, ನೋಡ್ಬೋದು ನೀವು. ಆ ಥರನೂ ಹಾಕ್ಕೊಡ್ಬೋದು, ಈ ಥರನಾದರೂ ಹಾಕ್ಕೊಡ್ಬೋದು. 2 ಡಿಸೈನ್ನ ನಾನು ಶೇರ್ ಮಾಡಿರ್ತೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ನೋಡ್ಬೋದು. ಇದು ವಿತ್ ಕುಚ್ಚು, ಇದು ವಿತೌಟ್ ಕುಚ್ಚು ಡಿಸೈನ್ ಈ ಥರ ಬರುತ್ತೆ. ಇದು ಕಮಲ್ ಕಡಾಯಿ ದಾರದಲ್ಲಿ ಹಾಕಿದ್ದೀನಿ, ಅದು ಸಿಲ್ಕ್ ಥ್ರೆಡ್ನಲ್ಲಿ ಹಾಕಿ ತೋರಿಸಿದ್ದೀನಿ. ನೋಡಿ ಈ ಥರನೇ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ನಾನು ಫುಲ್ಲು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಡಿಸೈನ್ ಬಂದು ಈ ಥರ ಇದೆ. ತುಂಬ ಸ್ಟಿಫಾಗಿರುತ್ತೆ ಕಮಲ್ ಕಡಾಯಿ ದಾರದಲ್ಲಿ ಹಾಕಿದಾಗ. ಆಮೇಲೆ ಶೈನಿಂಗು ಸಹ ಅಷ್ಟು ಬೇಗನೆ ಇದು ಹಾಳಾಗೋದಿಲ್ಲ. ಕಮಲ್ ಕಡಾಯಿ ದಾರ ತುಂಬ ಚೆನ್ನಾಗಿರುತ್ತೆ, ಬಾಳಿಕೆನೂ ಬರುತ್ತೆ. ನೀವು ಇಲ್ಲಿ ಬೇಕಂದರೆ ಆ ಗೋಲ್ಡ್ ಬೀಡ್ ಹಾಕಿದ್ದೀನ ಅದ್ರ ಬದಲು ನೀವು ಕ್ರಿಸ್ಟಲ್ ಬೀಡ್ಸ್ನ ಹಾಕಿ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.